ನಾವು ಆರೈಕೆ ಮಾಡಿದ್ರೆ ತಿಂಗಳ ನಾವಿಲ್ಲ ಕನಿಷ್ಠ ಇಲ್ಲ ಅಂದ್ರೂ 50,000 ರೂಪಾಯಿ ನನ್ನ ಪಗಾರ ಬೀಳ್ತೈತಿ. 2 ಎಕರೆ ಕನಿಷ್ಠ ಇಲ್ಲ ಅಂದ್ರೂ ಪರ್ ತಿಂಗಳು 50,000 ರೂಪಾಯಿ ಬೀಳ್ತೈತಿ. ನಾ ಬರೀ 5,000ದಿಂದ 8,000 ರೂಪಾಯಿದಾಗ 2 ವರ್ಷ ದುಡಿದು ಬಂದೀನಿ. ಒಂದು ವರ್ಷಕ್ಕೆ 80ರಿಂದ 1 ಲಕ್ಷ ರೂಪಾಯಿ ಆದ್ರೆ ರಗಡ ಆಗೋಯ್ತು. ನಾ ಒಂದು ವರ್ಷಕ್ಕೆ ಇಲ್ಲಾಂದ್ರೆ ಒಂದು 5 ಲಕ್ಷ ರೂಪಾಯಿ ಬೆಳೆದಿನಂತ ಹೆಮ್ಮೆ ಐತಿ. ನಮ್ಮದು ಅರಸನಿ ಗ್ರಾಮ, ಕೋಲಾರ ತಾಲೂಕು, ವಿಜಯಪುರ ಜಿಲ್ಲೆ. ನಾವು ಕೃಷಿ ಮಾಡ್ಬೇಕಂತೇಳಿ ಪ್ರಯತ್ನ ಮಾಡಿದ್ದೀವಿ. ನಾವು ಮೊದಲು ನನ್ನ ಎಜುಕೇಷನ್ ಬಂದು BA B.Ed 2 ವರ್ಷ ಪ್ರೈವೇಟ್ ಸ್ಕೂಲ್ನಲ್ಲಿ ಕಲಿಸಿದೆ. ಆದರೂ ಯಾಕೋ ಒಂದು ಕೃಷಿ ಮೇಲೆ ನಮ್ಮ ಪಿತ್ರಾಜಿ ಜಾಸ್ತಿಯಿಂದ ನಮ್ಮ ತಂದೆಯವ್ರದ್ದು 10 ಎಕರೆ ಜಮೀನಿತ್ತು. ಆ ಜಮೀನದಲ್ಲಿ ನಾವು ಏನಾದರೂ ಮಾಡಬೇಕಂತೇಳಿ ಪ್ರಯತ್ನ ಪಟ್ವಿ. ಒಂದು ಮೊದಲ ಗೋವಿನ ಜೋಳ ಬೆಳೀತಿದ್ವಿ. ಅದು ಅರ್ಧ ವಾರ್ಷಿಕ ಬೆಳೆ ಆಗಿತ್ತು, ಒಂದೇ ಬೆಳೆ ಬರ್ತಿತ್ತು. ಆನಂತರ ನಾವು ಏನಾದರೂ ಮಾಡಿ ನಾವು ಅದನ್ನು ಫುಲ್ ಟೈಮ್ ಒಂದು ಕೃಷಿಯನ್ನು ಮಾಡ್ಬೇಕಂತೇಳಿ ಮನಸ್ಸಿನಲ್ಲಿ ಬಂದಾಗ ಒಂದು ಕೃಷಿಯನ್ನು ನೀರಿನ ಒಂದು ಅಭಾವ ಇತ್ತು. ಆ ಅಭಾವ ನೀಗಿಸೋ ಸಲುವಾಗಿ ಒಂದು ಪ್ರತಿ ವರ್ಷ 4 ಬೋರ್ ಅಂತೆ ಹಿಡಿದು ಒಂದು 3 ವರ್ಷದಲ್ಲಿ 18 ಬೋರ್ ಕೊರೆಸಿದೆ. ಆ 18 ಬೋರ್ ಅಂದ್ರೆ ಸಾಲಾಗಿ 18 ಬೋರ್ ಫೇಲ್ ಆದವು. ನಾವು ಫೇಲ್ ಆಗಿಂದ ಧೃತಿಗೆಡಲಿಲ್ಲ. ನಮ್ಮ ತಂದೆಯವರು ಸಪೋರ್ಟ್ ಕೊಟ್ಟರು. ಆನಂತರ ನಮ್ಮ ಮನೆಯಾಗೂ ಎಲ್ಲರೂ ನಮ್ಮ ತಮ್ಮರಾಗಿರ್ಬೋದು, ಅಪ್ಪಾರಾಗಿರ್ಬೋದು, ಅವ್ವಾರಾಗಿರ್ಬೋದು ಎಲ್ಲರೂ ಒಂದು ಸಪೋರ್ಟ್ ಕೊಟ್ಟರು. ಹೆದರಬೇಡ ನಾವು ಅದೇ ಅಂತೇಳಿ. ಆದ್ರೆ 19ನೇ ಬೋರ್ ಹಾಕಿದೆ, ಬರೀ 2 ಇಂಚ್ ನೀರು ಬಿತ್ತು. ಆ 2 ಇಂಚ್ ನೀರಿಂದಲೇ ಒಂದು ಹಂಗೆ ಪ್ರಗತಿಯನ್ನು ಸಾಗಿಸ್ಕೊತ ಕಬ್ಬು ಹಚ್ಚಿದೆ. ಒಂದು 5-6 ವರ್ಷ ಕಬ್ಬು ಹಚ್ಚಿದ್ದೀವಿ. ಆ ಕಬ್ಬು ಕೂಡ ಬಂತು, ಒಳ್ಳೆ ಇಳುವರಿ ಬಂತು. ಫಸ್ಟಿಗೆ ನಮ್ಮದು ಬೇಸಾಯ ಇದ್ದಿಲ್ಲ, ತಾಕತ್ತಿತ್ತು, ಒಳ್ಳೆಯ ಕಬ್ಬು ಬಂತು. ಸ್ವಲ್ಪ ಕಬ್ಬಿನ ಇಳುವರಿ ಕುಂಠಿತ ಆಗಲಂತ ಹಾಕ್ಕೋತ ಬಂತು. ಅವಾಗ ಕುಂಠಿತ ಆಗಿಂದ ಏನು ಮಾಡಬೇಕಪ್ಪ, ಇದನ್ನು ರಾಸಾಯನಿಕನ ಬಳಸ್ತಿದ್ದೆ. ನಾವು ರಾಸಾಯನಿಕ ಬಳಸಿದ್ದೀವಿ. ಒಂದು 10 ಎಕರೆಗೆ ಒಂದು 100 ಚೀಲ ಹಾಕೀವಿ. 100 ಚೀಲ ಹಾಕಿದ್ರು ಇದು ಕ್ರಮೇಣ ಅದು 60 ಟನ್ ಬೆಳೆದೋಗಿ ಒಂದು 25-30 ಟನ್ ಬೆಳೆಯಕತ್ತು. ಇದಕ್ಕೆ ನಾವು ಏನಾದರೂ ಒಂದು ಪರಿಹಾರವನ್ನು ಕಂಡುಕೋಬೇಕಂತೇಳಿ ಈ ರೇಷ್ಮೆ ಕೃಷಿ ಮಾಡೋದ್ರಿಂದ ಈ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಾಕತಿ, ರಾಸಾಯನಿಕ ಮುಕ್ತ ಆಕತಿ ನಮ್ಮ ಜಮೀನು. 2020ರಲ್ಲಿ ಜೂನ್ದಲ್ಲಿ ನಾವು ಪ್ಲ್ಯಾಂಟೇಷನ್ ಮಾಡಿದ್ದೀವಿ. ಅಖಂಡಪ್ಪ ಬೆನ್ನೂರು ಅವ್ರ ಹತ್ರ ಅಗಿ ತಂದು ನಾವು ಪ್ಲ್ಯಾಂಟೇಷನ್ ಮಾಡಿದ್ದೀವಿ. ಪ್ಲ್ಯಾಂಟೇಷನ್ಗೆ ನಾವಕ್ಕಿಂತ ಮೊದಲೇ ನಾವು ಸೆಣಬು ಬಿತ್ತಿದೆ. ಸೆಣಬು ಬಿತ್ತಿದ ನಂತರ ಮಾಡಿದ್ವಿ. 1 ವರ್ಷ ತನಕ ಯಾವ ಗೊಬ್ಬರನ ಹಾಕಲಿಲ್ಲ, ಅತ್ಯುತ್ತಮವಾದಂಥ ಇಳುವರಿ ಬಂತು. ಆನಂತರ ರಾಸಾಯನಿಕ ಅಂತರೂ ಈ ರೇಷ್ಮೆ ಹೊಲಕ್ಕೆ ರಾಸಾಯನಿಕ ನಾವು ಉಪಯೋಗ ಮಾಡಿಲ್ಲ. ಅದಕ್ಕೆ ಏನು ಮಾಡ್ತೀನಪ್ಪ, ತಿಪ್ಪಿ ಗೊಬ್ಬರ ಹಾಕ್ತೀವಿ, ಗೋಕೃಪಾಮೃತ ಬಿಡ್ತೀವಿ, ವೇಸ್ಟ್ ಡಿಕಂಪೋಸರ್ ಬಿಡ್ತೀವಿ. ಇದನ್ನು ಬಿಟ್ಟರೆ ಇನ್ಕಾವರೆಗೆ ನಾನು 2 ಎಕರೆದಾಗ ರಾಸಾಯನಿಕ ಮುಕ್ತ ಮಾಡ್ಬೇಕಂತ ನಾನು ಸ್ಟಾರ್ಟ್ ಮಾಡಿದ್ದು. ಫಸ್ಟ್ 2 ಎಕರೆ 10 ಎಕರೆದೊಳಗೆ 2 ಎಕರೆ ಟ್ರಯಲ್ ಮಾಡೀನಿ. ಅದು ರಾಸಾಯನಿಕ ಕೃಷಿ ಮಾಡ್ದೇ ವೇಸ್ಟ್ ಡಿಕಂಪೋಸರು ಸಾವಯವ ಒಳಗೆ ಮಾಡಾಕತ್ತೀನಿ. 2 ವರ್ಷದ ಬೆಳೆ ಐತಿ. ಬೆಳೆ ನಮ್ಮ ಏನು 2 ವರ್ಷದ ತನಕ ಆದರೂ ಈಗ ಒಂದು 6 ತಿಂಗಳು ಗ್ಯಾಪ್ ಬಿಟ್ಟು ಒಂದು 1.5 ವರ್ಷದಲ್ಲಿ ಒಂದು 7ರಿಂದ 8 ಬೆಳೆ ಬಂದಾವೆ. ಯಾವ ಬೆಳೆನೂ ಲಾಸ್ ಇಲ್ಲ, ಒಳ್ಳೆ ಇಳುವರಿ ಬಂತು. ಫಸ್ಟ್ಗೆ ಒಂದು ಲಿಂಕ್ಸ್ ಕಡಿಮೆ ತಂದೀವಿ, ಕಡಿಮೆ ಇಳುವರಿ ಬಂತು. ವರ್ಷಕ್ಕೆ ಒಂದೂವರೆ ವರ್ಷದಲ್ಲಿ ನಾವು ಒಂದು 7ರಿಂದ 8 ಬೆಳೆ ತಗೊಂಡೇವಿ. ಫಸ್ಟ್ ಕಡಿಮೆ ಇಳುವರಿ ತಪ್ಪಲು ಕಡಿಮೆ ಇತ್ತು, ಕಡಿಮೆ ಲಿಂಕ್ಸ್ ತಂದು ನಾವು ಕಡಿಮೆ ಇಳುವರಿ ಬಂತು. ಈಗ 1 ವರ್ಷದ ನಂತರ 5 ಬೆಳೆ ತೆಗೆದೇವಿ. 2,200 ಲಿಂಕ್ಸ್ ಮೇಯ್ತೀವಿ. 24 × 56 ಶೆಡ್ ಅದ. ಇದು ತಾತ್ಕಾಲಿಕ ಶೆಡ್ಡು. ನಾವು ತಾತ್ಕಾಲಿಕ ಶೆಡ್ ಮಾಡ್ಕೊಂಡು ಕೇಸಿ ಒಂದು 5 ಬೆಳೆ ತೆಗೆದೇವೆ. ವರ್ಷಕ್ಕೆ 5 ಬೆಳೆ ತೆಗೆದೇವಿ ಈಗ ಆಲ್ರೆಡಿ. ಆನಂತರ ಇದು ಪ್ರೊಸೀಜರ್ ಹೆಂಗಪ್ಪ ಅಂದ್ರೆ ಚಾಕಿ ಸೆಂಟ್ರ್ ಇರ್ತಾವೆ. ನಾವು ಬಾಗೇವಾಡಿ ಚಾಕಿ ಸೆಂಟ್ರ್ ಸಚಿನ್ ಪವಾರ್ ಅಂತೇಳಿ, ಹಾಗೂ ಬಿಳೆಕಲ್ಲದು 2 ಚಾಕಿ ಸೆಂಟ್ರಿಂದ ನಮ್ಗೆ ಯಾವ್ದು ಅನುಕೂಲ ಆಕೈತಿ, ನಮ್ಮ ಡೇಟ್ ಪ್ರಕಾರ ಯಾವಾಗ ನಮ್ಗೆ ಚಾಕಿ ಬೇಕಾಗ್ತಾವೆ ನೋಡ್ಕೊಂಡು ಕೇಸಿ ಈ 2 ಚಾಕಿ ಸೆಂಟ್ರಿಂದ ನಾವು ಮರಿ ತರ್ತೀವಿ. ಇದು ಅವ್ರು 7ರಿಂದ 8 ದಿವಸ ಮೇಯ್ಸಿ ಕೊಡ್ತಾರೆ. ನಾವಿಲ್ಲಿ ಅದು 2ನೇ ಜ್ವರ ಪಾಸ್ ಆಗಿಂದ 3ನೇ ಜ್ವರ ನಾವು ಪಾಸ್ ಮಾಡ್ಕೋತೀವಿ, 4ನೇ ಜ್ವರ ನಾವು ಪಾಸ್ ಮಾಡ್ಕೋತೀವಿ. 3ನೇ ಜ್ವರ 6 ಮೇವು ತಿರ್ತೈತಿ, 6ರಿಂದ 7 ಮೇವು ತಿರ್ತೈತಿ. ಆನಂತರ ಜ್ವರಕ್ಕೆ ಹೋಗುತ್ತೆ 24 ತಾಸು. ಆನಂತರ ಹೊಳ್ಳಿ ಜ್ವರಕ್ಕೆ ಎದ್ದ ನಂತರ ಹೊಳ್ಳಿ ಒಂದು 6ರಿಂದ 7 ಮೇವು ತಿರ್ತೈತಿ. ಸ್ವಲ್ಪ ಥಂಡಿದಿಂದ 1 ಅಥವಾ 2 ಮೇವು ಜಾಸ್ತಿ ತಿರ್ತೈತಿ. 4ನೇ ಜ್ವರ ಪಾಸ್ ಆಗಿಂದ ಈ ರೇಷ್ಮೆ ಹುಳು ಏನು ಮಾಡ್ತಪ್ಪ ಅಂದ್ರೆ ಬೇಸಿಗೆ ಟೈಮ್ದಲ್ಲಿ 6 ದಿವಸ ತಿರ್ತೈತಿ, ಮಳೆಗಾಲದಾಗ 7 ದಿವಸ, ಚಳಿಗಾಲದಾಗ 7ರಿಂದ 8ರಿಂದ 9 ದಿವಸ ಈ ಹುಳ ಮೇಯ್ತೈತಿ. ಇದು ಆನಂತರ ಒಂದು 5 ದಿವಸ ಬಿಟ್ಟು ಗೂಡು ಹಾರಾಕಿ ಬಿಡ್ತೇವೆ ರೀ. ಆನಂತರ ಅದು ಒಂದು 2 ದಿವಸ ಬಿಡ್ಸಾಕೆ ತೊಗೊಂಡು ಮರುದಿವ್ಸ ನಾವು ಎನಿ ಕಂಡೀಷನ್ ರಾಮನಗರ ತೊಗೊಂಡು ಹೋಗ್ತೇವೆ. ನಾವು ಮಾರ್ಕೆಟ್ ರಾಮನಗರ ಮಾಡ್ತೀವಿ. ಯಾಕಂದ್ರೆ ಗೌರ್ಮೆಂಟ್ ರೆಸಿಟಿ ಬೇಕಾಗುತ್ತೆ. ಆ ರೆಸಿಟಿಂದ ನಮ್ಗೆ ಗೌರ್ಮೆಂಟಿಂದ ಸಹಾಯ ಸವಲತ್ತುಗಳಾಗಲಿ, ಪುಡಿ ಆಗಲಿ, ಅವು ಏನು ಸ್ವಲ್ಪ ಸಹಾಯ ಸಿಗ್ತಾವೆ ಅಂತೇಳಿ ರೇಷ್ಮೆ ರಾಮನಗರ ಮಾರುಕಟ್ಟೆಗೆ ಹೋಗಿ ನಾವು ಮಾರ್ಕೊಂಡ್ಬರ್ತೀವಿ. ಈ ರೇಷ್ಮೆ ಹುಳು ಏನಪ್ಪ ಅಂದರೆ ಇದು ಸೂಕ್ಷ್ಮ. ಇದು ಎಲ್ಲ ಒಂದು ಕೃಷಿಯಲ್ಲಿ ಅತ್ಯುತ್ತಮವಾದಂಥ ಬೆಳೆ ಅಂದರೆ ರೇಷ್ಮೆ ಕೃಷಿ. ಇದರಿಂದ ಲಾಭಗಳೈತೆ. ಎಷ್ಟು ಲಾಭ ತೊಗೋತೇವೆ ನೋಡಿ ನಾವು, ಅಷ್ಟೇ ರಿಸ್ಕ್ ಐತೆ ರೈತನಿಗೆ. ಆ ರಿಸ್ಕ್ ಹೆಂಗಪ್ಪ ಅಂದ್ರೆ ಇದನ್ನು ಮಕ್ಕಳ ಥರ ಜೋಪಾನ ಮಾಡ್ಬೇಕು ನಾವು. ಈ ಶೆಡ್ ಸುತ್ತಮುತ್ತ ನಾವು ಸ್ವಚ್ಛಾಗಿಡಬೇಕು. ಈ ಶೆಡ್ ಒಳಗೆಲ್ಲ ಕಸ ಹೊಡ್ಕೊಂಡು ನೀಟ್ನೆಸ್ ಆಗಿ ಮೊದಲು ನಾವು ಇವೆಲ್ಲ ಬ್ಲೀಚಿಂಗು,
ಆನಂತರ ಡೆಕಾಲು, ಆನಂತರ ಶೆರ್ಪಿಟ್ ಅಂತ ಬರ್ತೈತಿ, ಅಸ್ತ್ರ ಅಂತ ಬರುತ್ತೆ. ಅವೆಲ್ಲ ಕ್ಲೀನ್ ಮಾಡ್ಕೊಂಡು ಕೇಸಿ ಶೆಡ್ನೆಟ್ ತೊಳೆದು ಪರಿಸಿ ತೊಳೆದು ಆನಂತರ ಹುಳ ತರ್ತೀವಿ ರೀ. ಇವು ಅಗದಿ ಮಕ್ಳ ಥರ ಜೋಪಾನ ಮಾಡಿದ್ರೆ ನಾವು ಎಷ್ಟು ಇದನ್ನು ನಾವು ಕ್ಲೀನ್ನೆಸ್ ಆಗಿರ್ತೀವಿ, ಎಷ್ಟು ನಾವು ಇದನ್ನು ನಾವು ಇಂಟ್ರೆಸ್ಟ್ ಕೊಡ್ತೀವಿ ಆ ಥರ ನಮಗೆ ಬೆಳೆ ಬರ್ತೈತಿ. ಅದೇ ರೀತಿ ತಪ್ಪಲ, ಇದು ಎಷ್ಟು ನಾವು ತಪ್ಪಲ್ದಾಗ ರಸ ಇರ್ತೈತಿ, ತಪ್ಪಲು ಕ್ವಾಲಿಟಿ ಇರ್ತೈತಿ, ಆ ಥರ ಗೂಡು ನಮ್ಗೆ ಬರ್ತಾವೆ ರೀ. ಹಿಪ್ಪು ನೇರಳೆ ಒಂದು ಸಲ ನಾವು ನಾಟಿ ಮಾಡಿದೇವಪ್ಪ ಅಂದ್ರೆ ಅದನ್ನು ನಾವು ಸರತ್ನಂಗೆ ಆರೈಕೆ ಮಾಡಿದರೆ 20 ವರ್ಷ ಮಟ್ಟನೂ ಬರ್ಬೋದು. ಆ ತಪ್ಪಲ ನಾವು ಹೆಂಗೆ ಅದನ್ನು ಸ್ವಲ್ಪ ನಾವು ತಿಪ್ಪಿ ಕಾತ ಹಾಕ್ತೀವಿ ಆ ಥರ ಕ್ವಾಲಿಟಿ ಬರ್ತೈತಿ. ಒಂದು 2-3 ಪೀಕ್ 2-3 ಕಟಾವಾದ ಕೂಡಲೇ ಮತ್ತು ನಾವು ತಿಪ್ಪಿ ಕಾತ ಹಾಕಬೇಕು, ಅದು ಕ್ವಾಲಿಟಿ ಬರ್ತೈತಿ. ಆನಂತರ ಇದು ನಾವು ಬೆಳಿಬೇಕಾದ್ರೆ ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡಬೇಕು. ತಾತ್ಕಾಲಿಕ ಶೆಡ್ ಐತಿ, ನಾವು ಇದನ್ನು ಕನಿಷ್ಠ ಒಂದು 3-3.5 ಲಕ್ಷ ರೂಪಾಯಿದಾಗ ನಮ್ಗೆ ಶೆಡ್ ಮಾಡ್ಕೊಂಡೇವಿ. ಗೋರ್ಮೆಂಟಿಂದ 1 ಲಕ್ಷ ರೂಪಾಯಿ ಸಹಾಯಧನ ಕೊಟ್ಟಿರ್ತಾರೆ. ಮತ್ತು ನಾಟಿಗೆ ಏನು ಮಾಡಿದಾರಪ್ಪ ಅಂದ್ರೆ 37,500 ರೂಪಾಯಿ ಗೋರ್ಮೆಂಟಿಂದ ಸಹಾಯ ಸವಲತ್ತು ಬರ್ತೈತಿ. ಅದೇ ರೀತಿ ಈ ಚಂದ್ರಿಕೆ ಬರ್ತಾವೆ, ಹುಳದ ಮೇಲೆ ಗೂಡು ಕಟ್ಟುವಂಥ ಸಂದರ್ಭದಲ್ಲಿ ಚಂದ್ರಿಕೆ ಬರ್ತಾವೆ. ಆ ಚಂದ್ರಿಕೆಗೆ ಸಲೇಕ ಒಂದು 75% ಗೋರ್ಮೆಂಟಿಂದ ಸಹಾಯಧನ ಸಿಗ್ತೈತಿ. ನಾವು ಫಸ್ಟ್ನೇ ಬ್ಯಾಚ್ ಮಾಡ್ಬೇಕಂದ್ರೆ ನಮ್ಗೆ ಎದಗೊಂಡಿತ್ತು. ನಾನು ಯಾರು ಹೆಂಗೆ ಮಾಡ್ತಾರೆ, ಒಂದು 7 ಕಡೆ ಆಡಿದೆ. ದಾವುಲ್ ಮಲ್ಲಿಕ ಅವ್ರ ಕಡೆ ಆಡಿದೆ, ಆಸಂಗಿ ಅವ್ರ ಕಡೆ ಆಡಿದೆ. ಕೋಲಾರದ ನಮ್ಮ ಮಾಮಾರ ಕಡೆ ಎಲ್ಲ ಶೆಡ್ ಹೆಂಗೆ ಅದ, ಅವ್ರು ಹೆಂಗೆ ಮನೆ ಮಾಡ್ತಾರೆ. ಇಲ್ಲಿ ಗನಿಯಾಗ ಅವನು ಗನಿ ಸದು ಜನವಾಡ ಅಂತ ಹೇಳಿದಾನ, ಅವನು ಒಳ್ಳೆ ಹುಡುಗ, ಅವನು ಭಾಳ ಮಾಹಿತಿ ಕೊಟ್ಟ. ಈ ಎಲ್ಲರ ಒಂದು ಎಲ್ಲ ರೇಷ್ಮೆ ಬೆಳೆಗಾರರ ಒಂದು ಡಿಸ್ಕಷನ್ ಮಾಡಿ ನಾ ರೇಷ್ಮೆ ಹಚ್ಚಿದೆ. ಮತ್ತು ನಮ್ಗೆ ಏನಾರ ನಮ್ಗೆ ತೊಂದರೆ ಆಗಿತ್ತಪ್ಪ ಅಂದ್ರೆ ಎಲ್ಲರೂ ರೈತರು ಡಿಸ್ಕಷನ್ ಮಾಡಿದಕ್ಕೆ ಏನು ಪರಿಹಾರ ಮಾಡೋಕೆ ಒಂದು ಫೋನ್ ಮಾಡಿದ್ರೆ ಆಯಿತು. ನಮ್ಮ ವಾಟ್ಸಪ್ ಗ್ರೂಪ್ ಐತಿ, ಆ ಗ್ರೂಪ್ನಾಗ ಚರ್ಚೆ ಮಾಡಿದ್ರೆ ನಮ್ಮ ಸಮಸ್ಯೆಗಳು ನಾವು ಬಗೆಹರಿಸ್ಕೋತೀವಿ. ಒಂದು ಸಲ ಇನ್ವೆಸ್ಟ್ ಮಾಡಿದ್ರೆ ಮುಗಿದೋಯ್ತು. ಇದು ಏನು 10-20 ವರ್ಷ ಜಾಪ್ ಅನ್ನೋದಿಲ್ಲ ರೀ ಶೆಡ್. ಇದು ಮನೆ ಕಟ್ಟಿದ್ರೆ ಇನ್ನೂ ಒಳ್ಳೆಯದು. ನಮ್ಗೆ ಅವಾಗ ಸ್ವಲ್ಪ ಸಮಸ್ಯೆ ಇದ್ದರೆ ನಾವು ಮನೆ ಕಟ್ಟಲಿಲ್ಲ, ತಾತ್ಕಾಲಿಕ ಶೆಡ್ನ್ಯಾಗ ಬೆಳಿತೀವಿ. ನಾವೀಗ ಈ ಶೆಡ್ನ್ಯಾಗ 250 ಲಿಂಕ್ಸ್ ಮೇಯಿಸ್ತೀವಿ ರೀ. 24/55 ಶೆಡ್ನ್ಯಾಗ 250 ಲಿಂಕ್ಸ್ ಮೇಯಿಸ್ತೀವಿ. 250ಕ್ಕೆ ಒಂದು 7-8 ಬೆಳೆಯಾಗ 3 ಬೆಳೆ 100 ಬೆಳೆದೇವಿ. 250 ಲಿಂಕ್ಸಿಗೆ 250-52 kg ಬೆಳೆದೇವಿ. ಉಳಿಕೆದು ಏನೈತಿ, ಒಂದು ಸಲ 80 ಎವರೇಜ್ ಕೂತೈತಿ, ಒಂದು ಸಲ 90 kg ಹಿಂಗೆ ಎವರೇಜ್ ಕೂತೈತಿ. ಒಟ್ಟಿನ ಮ್ಯಾಗ ರೈತಿಗೆ ಏನಪ್ಪ ಅಂದ್ರೆ ಈಗಿನ ಪರಿಸ್ಥಿತಿ ಒಳಗೆ ಕೊರೋನಾ ಹೋದ ನಂತರ ಈ ಒಂದು ವರ್ಷದೊಳಗೆ ನಾವು ಈ 5 ಬ್ಯಾಚ್ನ್ಯಾಗ 1,30,000 ಹುಡ್ಕೊಂಡು ಪ್ರತಿ ಒಂದು ಬ್ಯಾಚಿಗೆ 1,30,000, 1,40,000, ಒಂದು ಸಲ 1,80,000 ಸುಳ್ಳಂದ್ರೆ 1,80,000 ಮಟನೂ ನಾವು ತಂದಿದ್ದೇವೆ ಒಂದು ಬ್ಯಾಚಿಗೆ. ಇಲ್ಲಾಂದ್ರೆ ಒಂದು ಹುಳದ ಖರ್ಚು ಒಂದು 10,000 ರೂಪಾಯಿ ಬರ್ತೈತಿ. ಆ ನಂತರ ಲೇಬರ್ ಖರ್ಚು ನಾವು ಇಬ್ಬರೇ ಒಂದು 3 ಜನ ಮನೆಯವ್ರು ಕೆಲಸ ಮಾಡಿದಾಗ ಒಂದು 2-3 ಜನ ನಾವು ಲೇಬರ್ ತೊಗೋತೇವೆ ರೀ. ಆ ಲೇಬರ್ಗಳಿಗೆ ಏನೈತಿ ಒಂದು 10,000 ರೂಪಾಯಿ ಖರ್ಚು ಹಿಡಿನು. ಸರ್ಕಾರ ಗೊಬ್ಬರ ಅಂತ ನಾವು ಉಪಯೋಗ ಮಾಡ್ಕೊಳ್ಳೋದಿಲ್ಲ. GST ಕಾಂಪೋಸರು, ಗೋಕೃಪಾಮೃತ ಮಾಡ್ತೀವಿ. ಎಲ್ಲ ನಮ್ಮದು ಡ್ರಿಪ್ ಐತಿ, 2 ಎಕರೆನೂ ಡ್ರಿಪ್ ಮಾಡ್ಕೊಂಡೀವಿ. ಆ ಡ್ರಿಪ್ ಮುಖಾಂತರ ಗೋಕೃಪಾಮೃತ ಕೊಡ್ತೀವಿ. ರಾಸಾಯನಿಕ ಅಂತೂ ನಾವು ಉಪಯೋಗ ಮಾಡ್ಕೊಳ್ಳೋದಿಲ್ಲ. ಈ ಸಲ ನಮ್ಮದು 2 ಎಕರೆಗೆ 5 ಬ್ಯಾಚಿಗೆ 6 ಲಕ್ಷ ರೂಪಾಯಿ ಬಂದೈತಿ. 5 ಬೆಳೆ ಕೂಡ 1 ಲಕ್ಷ ರೂಪಾಯಿ ಖರ್ಚಾಗೈತಿ. ಒಂದು ವರ್ಷಕ್ಕೆ 5 ಲಕ್ಷ ರೂಪಾಯಿ ಲಾಭ ಆಗೈತಿ. ಪರ್ ಎಕರೆ ಒಂದು ವರ್ಷಕ್ಕೆ ನಿವ್ವಳ ಲಾಭ ಏನಪ್ಪ ಅಂದ್ರೆ 2.5 ಲಕ್ಷ ರೂಪಾಯಿ. 2.5 ಲಕ್ಷ ರೂಪಾಯಿ ಈಗಿನ ವಾತಾವರಣಕ್ಕೆ ಈ ಎಲ್ಲ ಇಲಾಖೆಗಳಿಗಿಂತ ಈ ರೇಷ್ಮೆ ಇಲಾಖೆ ರೇಷ್ಮೆ ಮಾಡಿದ್ರೆ ಒಂದು ಪರ್ ಎಕರೆ 2.5 ಲಕ್ಷ ರೂಪಾಯಿ ನಿವ್ವಳ ಲಾಭ ಸಿಗ್ತೈತಿ ಅಂತ ಹೇಳಕ್ಕೆ ನಾ ಹೆಮ್ಮೆ ಪಡ್ತೀನಿ. ಈ ರೇಷ್ಮೆ ಬೆಳೆ ಮಾಡಿದ್ರೆ ಈಗಿನ ವಾತಾವರಣಕ್ಕೆ ಇದು ಚಿನ್ನದ ಬೆಳೆ, ಹೊನ್ನದ ಬೆಳೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಪ್ಪ ಅಂದ್ರೆ ಅನುಮನಿ ಹೇಳ್ದಿದ್ದು ಈ ಮುಂದೆ ಒಂದು ವರ್ಷ ಈಗ ಏನು ರೇಟ ಹೇಳಿದಲ್ಲ ರೀ, ಮಿನಿಮಮ್ 750, 650, 1100 ಮಟನ್ ಹೋಗಿ ಬಂದೈತಿ. ನಮ್ದು ಎವರೇಜ್ 6,500, 7,500 ಮಾರೇವಿ, ಲಾಭ ಆಗತ್ತೆ. ಇದು ಏನು ಮತ್ತು ಯಾರು ರೈತರು ಇದನ್ನು ಹಚ್ಚಿದ್ರೆ ಸ್ವಲ್ಪ ಮಾಹಿತಿ ತೊಗೊಂಡು ಕೇಳಿಸಿ ಹಚ್ಕೋಬೋದು. ನಮ್ಮಂಥ ಯುವಕರು ನೌಕರಿ ಅಂತ ಆಡೋದು ಬಿಟ್ಟು ಶಾಲೆ ಎಲ್ಲರಿಗೂ ನೌಕರಿ ಅಂದ್ರೆ ಸರ್ಕಾರ ಎಲ್ಲರಿಗೂ ನೌಕರಿ ಕೊಡೋಕೆ ಆಗೋದಿಲ್ಲ. ಸ್ವಲ್ಪ ಜಮೀನಿದ್ದವ್ರು ಸ್ವಲ್ಪ ಜಮೀನಿದ್ದವ್ರು ಆ್ಯಕ್ಟಿವ್ ಇರಬೇಕು. ಎಲ್ಲರ ಹಾಲ್ಟಿ ಹೊಡಿಬಾರ್ದು. ಅಂಗಡಿ ಮುಂದೆ ಕುಂದ್ರ ಬದಲಿ ನಮ್ಮ ಹೊಲ್ದಾಗ ಹೋಗಿ ನಾವು ಈ ಥರ ಶೆಡ್ ಹಾಕೊಂಡು ಕೇಸಿ ನಾವು ಆರೈಕೆ ಮಾಡಿದ್ರೆ ತಿಂಗಳ ನಾವಿಲ್ಲಿ ಕನಿಷ್ಠ ಇಲ್ಲಾಂದ್ರೂ 50,000 ರೂಪಾಯಿ ನನ್ನ ಪಗಾರ ಬೀಳ್ತೈತಿ. ಇಲ್ಲಿ 2 ಎಕರೆಗೆ ಕನಿಷ್ಠ ಇಲ್ಲಾಂದ್ರೂ ಪರ್ ತಿಂಗಳು 50,000 ರೂಪಾಯಿ ಬೀಳ್ತೈತಿ. ನಾ ಬರೀ 5,000ದಿಂದ 8,000 ರೂಪಾಯಿದಾಗ 2 ವರ್ಷ ದುಡಿದು ಬಂದೀನಿ. ಒಂದು ವರ್ಷಕ್ಕೆ 80ರಿಂದ 1 ಲಕ್ಷ ರೂಪಾಯಿ ಆದ್ರೆ ರಗಡೆ ಆಗೋಯ್ತು. ನಾ ಒಂದು ವರ್ಷಕ್ಕೆ ಇಲ್ಲಾಂದ್ರೆ ಒಂದು 5 ಲಕ್ಷ ರೂಪಾಯಿ ಬೆಳೆದಿನಂತ ಹೆಮ್ಮೆ ಐತಿ.